ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಟ್ಟಾಚಾರ್ಯ ಫ್ಯಾಮಿಲಿ ಬ್ಲಾಗ್. ಇವತ್ತು ನಾವು ಬಂದಿದ್ದೀವಿ ಧರ್ಮಸ್ಥಳ ಮಂಜುನಾಥ ಟೆಂಪಲ್ಗೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶಿವನ ಭಕ್ತರು ಬಂದು ಭೇಟಿ ನೀಡುವ ಸ್ಥಳ ಅಂದರೆ ಅದುವೇ ಧರ್ಮಸ್ಥಳ. ಸಾಕ್ಷಾತ್ ಪರಶಿವನೇ ಇಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಏನಿದೆ ಭಕ್ತಾದಿಗಳ ನಂಬಿಕೆ. ಮತ್ತು ಇಲ್ಲಿ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸ್ತಾರೆ ಅಂತ ಭಕ್ತಾದಿಗಳ ನಂಬಿಕೆ ಇದೆ. ಸಿನ್ಸ್ ಈ ಧರ್ಮಸ್ಥಳ ಏನಿದೆ ಇದು ವೈಷ್ಣವ ಪಂಡಿತರು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಶಿವನಿಗೆ ಅಚ್ಚುಮೆಚ್ಚು ಅಂದರೆ ಫೇವ್ರೆಟ್ ಸ್ಥಳ ಅಂತಲೂ ಹೇಳ್ತಾರೆ. ಆ್ಯಂಡ್ ಈ ಟೆಂಪಲನ್ನು 800 ವರ್ಷಗಳ ಹಿಂದೆನೇ ಕಟ್ಟಿದಾರಂತೆ. ಸೊ ಬನ್ನಿ ಗೈಸ್, ಈ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಬಂದ್ಬಿಡೋಣ. ನಾವಿವಾಗ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ. ನಾವು ನೈಟೇ ಬಂದುಬಿಟ್ಟು ನೇತ್ರಾವತಿ ನದಿ ಹತ್ರ ಒಂದು ರೂಮ್ ತಗೊಂಡು ಅಲ್ಲಿ ಸ್ಟೇ ಮಾಡಿದ್ವಿ. ಇಲ್ಲಂತೂ ತುಂಬಾ ಕ್ರೌಡ್ ಇತ್ತು. ನಾವು ಬರೋ ತನಕ 5:30 ಆಗಿತ್ತು. ನಾವು ಆಲ್ರೆಡಿ ರೂಮಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ನೇತ್ರಾವತಿ ನದಿ ಹತ್ರ ಬಂದುಬಿಟ್ಟು ನೀರನ್ನು ಸಿಂಪಡಿಸ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನ ಇಷ್ಟು ಚೆಂದ ಕಾಣಿಸ್ತಿತ್ತು ಅಂದರೆ ನಂಗೆ ಮೊದಲೇ ಧರ್ಮಸ್ಥಳ ದೇವಸ್ಥಾನ ನೋಡೋಕ್ಕೆ ಒಂಥರ ಖುಷಿ, ಸಂತೋಷ. ಹಾಗೂ ನಾವು ದೇವರ ದರ್ಶನ ಮಾಡೋಕ್ಕೆ ಲೈನಲ್ಲಿ ಹೋಗಬೇಕಿತ್ತು. ನಾವು ಸ್ಪೆಷಲ್ ದರ್ಶನ ಪಡೆದಿದ್ದರಿಂದ ಯಾರೂ ಇರಲಿಲ್ಲಾಗಿದ್ರು, ಸ್ವಲ್ಪ ಜನನೂ ಕಡಿಮೆ ಇದ್ದರು. ಹಾಗಾಗಿ ನಾವು ಬೇಗನೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ದೇವ್ರ ದರ್ಶನ ಪಡ್ಕೊಂಡ ನಂತರ ನೀವು ಈ ಲೊಕೇಶನಿಗೆ ಬರ್ತೀರಾ. ಆ್ಯಂಡ್ ಧರ್ಮಸ್ಥಳಕ್ಕೆ ಬಂದವರು ಈ ಲೊಕೇಶನಲ್ಲಿ ಫೋಟೋ ತಗೊಳ್ತಾರೆ. ನಾವು ಕೂಡ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ನಾವು ಉಚ್ಚಿರ ಶ್ರೀ ರಾಮಕ್ಷೇತ್ರಕ್ಕೆ ಬಂದ್ವಿ. ಈ ದೇವಸ್ಥಾನ ಅಂತೂ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅಷ್ಟೊಂದು ಸುಂದರವಾಗಿದೆ. ನಂಗೆ ಈ ದೇವಸ್ಥಾನ ಅಂತೂ ತುಂಬಾ ಇಷ್ಟ ಆಗಿಬಿಡ್ತು. ಹಾಗೂ ಈ ದೇವಸ್ಥಾನ ಏನಿದೆ ಅಲ್ವಾ, ಈ ಧರ್ಮಸ್ಥಳದಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದಿದ್ರಿ ಅಂದರೆ ನೀವು ಮಿಸ್ ಮಾಡಿಕೊಳ್ಳದೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಷ್ಟು ಸೂಪರಾಗಿದೆ. ಹಾಗೂ ಈ ದೇವಸ್ಥಾನ ಅಂತೂ ನನಗೆ ಹೇಳಬೇಕು ಅಂದರೆ ಎಷ್ಟು ಇಷ್ಟ ಆಯಿತು ಅಂತ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ತುಂಬ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ದೇವಸ್ಥಾನದಲ್ಲಿ ಫೋಟೋಸ್ ಮತ್ತು ವಿಡಿಯೋಗಳನ್ನು ತೆಗಿಬಾರ್ದು. ನಾನು ನನ್ನ ಕೈಯಲ್ಲಿ ಆಗೋಷ್ಟು ಫೋಟೋ ಹಾಗೂ ವಿಡಿಯೋನ ತೆಗೆದಿದ್ದೆ. ಆಮೇಲೆ ನಾವು ಹೊರಗಡೆ ಬರೋಷ್ಟರಲ್ಲಿ ತುಂಬಾ ಜೋರಾಗಿ ಮಳೆನೂ ಕೂಡ ಬೀಳ್ತಿತ್ತು. ತದನಂತರ ನಾವು ಹೋಗಿದ್ದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಏನಪ್ಪ ಅಂದರೆ 1 ಗಂಟೆನ ಅಂಗಡಿಯಲ್ಲಿ ತೊಗೊಳ್ಬೇಕು. 20 ರೂಪಾಯಿ 50 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ತೊಗೊಂಡು ನಾವು 50 ರೂಪಾಯಿ ಗಂಟೆನ ತೊಗೊಂಡು ತದನಂತರ ನಾವು ದೇವರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಗಂಟೆನ ತೊಗೊಂಡಾದ ನಂತರ ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೂ ನಾವು ಆ ಗಂಟೆನ ತೊಗೊಂಡು ದೇವರ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಬಂದುಬಿಟ್ಟು ಒಬ್ಬರು ಕೂತ್ಕೊಂಡಿರ್ತಾರೆ ಭಟ್ರು. ಅಲ್ಲಿ ನಾವು ಹೋಗಿಬಿಟ್ಟು ಒಂದು ಸಂಕಲ್ಪ ಮಾಡಿಸಿ ಗಂಟೆಯನ್ನು ಅಲ್ಲಿ ಕಟ್ಕೊಂಡು ಬರಬೇಕು. ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಆ್ಯಂಡ್ ಈ ದೇವಸ್ಥಾನ ಬಂದುಬಿಟ್ಟು 5000 ವರ್ಷಗಳ ಹಿಂದೆನೇ ನಿರ್ಮಿಸಿದಾರಂತೆ. ಹಾಗೂ ಈ ದೇವಸ್ಥಾನ ಬಂದುಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಓಪನ್ ಇರುತ್ತೆ. ಆ್ಯಂಡ್ ಸಂಜೆ ಬಂದುಬಿಟ್ಟು 3:30ರಿಂದ ರಾತ್ರಿ 9:30 ತನಕ ಓಪನ್ ಇರುತ್ತೆ. ಇಲ್ಲಿ ಪೂಜೆ ಸಮಯ ಬಂದುಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಒಂದು ಪೂಜೆ ಇರುತ್ತೆ. ಹಾಗೂ ರಾತ್ರಿ 9:15ಕ್ಕೆ ಒಂದು ಪೂಜೆ ಇರುತ್ತೆ. ಸೊ ನೀವೇನಾದರೂ ಪೂಜೆ ಟೈಮಲ್ಲಿ ಬರಬೇಕು ಅಂದರೆ ಈ ಟೈಮಲ್ಲಿ ಬನ್ನಿ. ಆಮೇಲೆ ಬಂದುಬಿಟ್ಟು ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಒಳಗಡೆ ವಿಡಿಯೋ ಅಲವಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೊರಗಡೆಯಿಂದನೇ ವಿಡಿಯೋನ ತಕ್ಕೊಂಡೆ. ಇವಾಗ ನಾವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ದೇವರ ದರ್ಶನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ಅದ್ರ ಕೆಳಗಡೆ ನಂದಿನಿ ನದಿ ಹರಿತಾ ಇರುತ್ತೆ. ಆಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನ ಬಂದ್ಬಿಟ್ಟು ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. ಇವಾಗ ನಾವು ಬಂದಿದ್ದು ಆನೆಗುಡ್ಡೆ ಶ್ರೀ ವಿನಾಯಕ ಟೆಂಪಲ್ಗೆ. ದೇವಸ್ಥಾನ ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿರುತ್ತೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ರಾತ್ರಿ 8 ಗಂಟೆಗೆ ವಿಶೇಷ ಪೂಜೆ ಇರುತ್ತೆ. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ನಾವು ಬಂದಿರೋದು ಮುರುಡೇಶ್ವರಕ್ಕೆ. ಅರಬ್ಬಿ ತೀರದಲ್ಲಿರುವಂತಹ ಈ ಊರು
ಪ್ರಪಂಚದ ಅತ್ಯಂತ ದೊಡ್ಡ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ. ಮುರುಡೇಶ್ವರ ಕೇವಲ ಧಾರ್ಮಿಕ ಸ್ಥಳ ಮಾತ್ರವಲ್ಲ, ಪ್ರವಾಸಿ ತಾಣವೂ ಆಗಿದೆ. ಇವಾಗ ನಾವು ದರ್ಶನವನ್ನ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ. ಈ ಟೆಂಪಲ್ ಒಳಗಡೆ ಏನಿದೆ ವಿಡಿಯೋ ಹಾಗೂ ಫೋಟೋಗಳನ್ನು ತೆಗಿಬಾರ್ದು, ಹಾಗಾಗಿ ನಾನು ಹೊರಗಡೆಯಿಂದನೇ ನಿಮಗೆ ಟೆಂಪಲನ್ನು ತೋರಿಸ್ತೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಓಪನ್ ಇರುತ್ತೆ ಹಾಗೂ ಸಂಜೆ 3 ಗಂಟೆಯಿಂದ ರಾತ್ರಿ 8:30 ತನಕ ಓಪನ್ ಇರುತ್ತೆ. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.